ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಕಿಚನ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತು ಊರಲ್ಲಿ ಬೀಳುವಂಥ ಕಾಡು ಮಾವಿನ ಹಣ್ಣಿಂದ ಅಮ್ಮ ಮೆಣಸ್ಕಾಯಿ ಮಾಡ್ತಾಯಿದ್ದಾರೆ. ಆಮಟಿ ಅಂತ ಹೇಳ್ಬೋದು, ಇಲ್ಲ ಕಾಯಿ ರಸ ಅಂತ ಹೇಳ್ಬೋದು. ಹವ್ಯಕ ಸ್ಟೈಲಲ್ಲಿ ಮಾಡ್ತಾಯಿದ್ದಾರೆ. ಹೇಗೆ ಮಾಡ್ತಿದ್ದಾರೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಇದನ್ನ ಟ್ರೈ ಮಾಡಲೇಬೇಕು. ಮಾಡಿದ್ರೆ ತುಂಬ ಇಷ್ಟಪಡ್ತೀರ. ನೋಡಿ, ಈ ರೀತಿ ಕಾಡು ಮಾವಿನ ಹಣ್ಣು ಇರಬೇಕಂದ್ರೆ ಹುಳಿ ಇರುತ್ತಲ್ಲ, ಊರ ಸೈಡ್ ಸಿಗೋ ಮಾವಿನ ಹಣ್ಣು, ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಸಿಹಿ ಮಾವಿನ ಹಣ್ಣಲ್ಲೂ ಬರಲ್ಲ ಅಂತಿಲ್ಲ, ಆದರೆ ಇದರ ರುಚಿನೇ ಇನ್ನೂ ಅದ್ಭುತ ಆಗಿರುತ್ತೆ ಅಂತ ಹೇಳ್ಬೋದು. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮಾವಿನ ಹಣ್ಣಿನಿಂದ ತುಂಬ ಥರ ರೆಸಿಪಿನ ತೋರಿಸಿದ್ದೀನಿ, ಎಲ್ಲವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಂದರೆ ಚೆಕ್ ಮಾಡ್ಕೊಳ್ಳಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮೊದಲು ಮಾವಿನ ಹಣ್ಣನ್ನು ಕ್ಲೀನಾಗಿ ತೊಳೆದು ಒರೆಸ್ಕೊಂಬಿಟ್ಟು ರಸ ಎಲ್ಲ ತೆಕ್ಕೊಳ್ಳೋಣ. ಊರಲ್ಲಿ ಮನೆ ಹತ್ರನೇ ಬೀಳೋದ್ರಿಂದ ಗಲೀಜೇನಿರಲ್ಲ, ಮತ್ತು ಏನು ಕೆಮಿಕಲ್ ಹಾಕಿರೋದು ಕೂಡ ಆಗಿರಲ್ಲ. ತುಂಬ ಚೆನ್ನಾಗಿರುತ್ತೆ. ಆದರೂ ಒಂದು ಸಾರಿ ಮೇಲಿಂದ ಕೆಳಗಡೆ ಬಿದ್ದಿರುತ್ತಲ್ಲ ಅಂಥೇಳಿ ಕ್ಲೀನಾಗಿ ತೊಳ್ಕೊಬೇಕು. ಇವಾಗ ರಸ ಎಲ್ಲ ಹಿಂಡ್ಕೊಂಡು ತೆಕ್ಕೊಂಬಿಡೋಣ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿ ಆಗುವಷ್ಟು ಬೆಲ್ಲವನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಮಾವಿನ ಹಣ್ಣು ಚೆನ್ನಾಗಿ ಬೇಯಬೇಕು. ಉಪ್ಪು ಮತ್ತು ಸಿಹಿಯನ್ನು ಅದು ಹೀರ್ಕೋಬೇಕು. ಇದು ಹುಳಿಸಿ ಇರುತ್ತಲ್ಲ, ಅದಕ್ಕೆ ಬೆಲ್ಲ ಜಾಸ್ತಿ ಹಾಕ್ಕೋಬೇಕು. ಒಂದು ಸೈಡಲ್ಲಿ ಮಾವಿನ ಹಣ್ಣನ್ನು ಬೇಯಿಸೋದಕ್ಕೆ ಇಟ್ಕೊಂಡಿದ್ದಾರೆ ಅಮ್ಮ. ಇನ್ನೊಂದು ಸೈಡಲ್ಲಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡು ಅದರಲ್ಲಿ ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದಾರೆ, ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಇದ್ದಾರೆ. ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಎಣ್ಣೆಯನ್ನು ಹಾಕಿದ್ದಾರೆ. ಹಾಗೆಯೇ ಅರ್ಧ ಚಮಚದಷ್ಟು ಮೆಂತ್ಯ, ಹಾಗೆ ಧನಿಯಾ, ದೊಡ್ಡ ಚಮಚದಲ್ಲಿ 1 ಚಮಚದಷ್ಟು ಧನಿಯಾ, ತೊಗರಿಬೇಳೆ, ದೊಡ್ಡ ಚಮಚದಲ್ಲಿ 3 ಚಮಚದಷ್ಟು ತೊಗರಿಬೇಳೆ, ಉದ್ದಿನ ಬೇಳೆ, ಇದು ಕೂಡ 3 ಚಮಚದಷ್ಟು ಉದ್ದಿನ ಬೇಳೆ. ಹೆಚ್ಚಬೇಕಾಗುತ್ತೆ ಅಂತ ಕೇಳಿ ಸುಮಾರು ಹೆಚ್ಚು ಮಾಡ್ತಾ ಇದ್ವಲ್ಲ. 2 ಚಮಚದಷ್ಟು ಜೀರಿಗೆ, ಇದು ಕೂಡ ಅಷ್ಟೇ ದೊಡ್ಡ ಚಮಚದಲ್ಲಿ 2 ಚಮಚದಷ್ಟು. ಆಮೇಲೆ ಎಳ್ಳು, ಚಿಕ್ಕ ಲೋಟದಲ್ಲಿ 1/4 ಲೋಟದಷ್ಟು ಎಳ್ಳು, ಇದರಲ್ಲಿ 1/4 ಲೋಟದಷ್ಟು. ಹಾಗೆ ಇಂಗು, ಅರ್ಧ ಚಮಚದಷ್ಟು ಇಂಗು, ಲವಂಗ, 4 ಲವಂಗ, ಶೀನೆ ಲವಂಗ. ಈ ಚಿಕ್ಕ ಲೋಟ ಇದೆಯಲ್ಲ, ಈ ಲೋಟದಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚೇ ಎಣ್ಣೆ ತಗೋಬೇಕು. ಯಾಕೆಂದರೆ ಜಾಸ್ತಿ ಮಾಡ್ತಿರೋದ್ರಿಂದ. ಹಾಗೆ ಬ್ಯಾಡಿಗೆ ಮೆಣಸು 15ರಿಂದ 20, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಬೇಕಾದರೆ 25-30 ಹಾಕ್ಕೋಬೋದು ಇಷ್ಟಕ್ಕೆ. ಹುಣಸೆ ಹಣ್ಣು ಸ್ವಲ್ಪ, ಒಂದು ಚಿಕ್ಕ ಅಡಿಕೆ ಗಾತ್ರದ ಹುಣಸೆ ಹಣ್ಣು. ಮಾವಿನ ಹುಳಿಲಿ ಅದು ಶೀಟ್. ಮಾವಿನ ಹಣ್ಣಿನ ಸಾಂಬಾರಿಗೆ ರೆಡಿ ಆಗ್ತಾ ಇದೆ. ಕಾಯಿ ರಸನ ಸಾಂಬಾರು, ಕಾಯಿ ರಸ, ಮಾವಿನ ಹಣ್ಣಿನ ಕಾಯಿ ರಸ, ಮಾವಿನ ಹಣ್ಣಿನ ಮೆಣಸ್ಕಾಯಿ ಅಂತ ಕೂಡ ಹೇಳ್ಬೋದು. ಕಾಯಿ ರಸ, ಮಾವಿನ ಹಣ್ಣಿನ ಆಮಟಿ ಅಂತ ಕೂಡ ಹೇಳ್ಬೋದು. ಒಂದೊಂದು ಕಡೆ ಒಂದೊಂದು ಹೆಸರಲ್ಲಿ ಕರೀತಾರೆ. ಹಾಗೆ ಕರಿಬೇವು ಅಷ್ಟೇ 15ರಿಂದ 20 ಎಲೆಗಳನ್ನು ಹಾಕ್ಕೊಂಡಿದ್ದಾರೆ. ಜಾಸ್ತಿ ಮಾಡಿರೋದ್ರಿಂದ ಇದು ಮಸಾಲೆ ಕೂಡ ಜಾಸ್ತಿನೇ ಬೇಕಾಗುತ್ತೆ. ಎಲ್ಲವನ್ನು ಚೆನ್ನಾಗಿ ಹುರ್ಕೋಬೇಕು. ಎಲ್ಲ ಕಲರ್ ಚೇಂಜ್ ಆಗಬೇಕು. ಒಳ್ಳೆ ಘಮ ಅಂತ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ನೀವು ತೊಗರಿಬೇಳೆ ಬದಲು ಕಡಲೆಬೇಳೆ ಕೂಡ ಹಾಕ್ಕೋಬೋದು. ಹುರ್ಕೊಂಡಂಥ ಮಸಾಲೆ ಎಲ್ಲ ಆರಿದ ಮೇಲೆ ಮಿಕ್ಸಿ ಜಾರಿಗೆ 1 ಬೌಲ್ ಆಗುವಷ್ಟು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದಾರೆ. ಆನಂತರ ಹುರ್ಕೊಂಡಿದ್ದೆಲ್ಲ ಇದಕ್ಕೆ ಸೇರಿಸ್ಕೋಬೇಕು. ಈಗ ಹುರ್ಕೊಂಡಿದ್ದನ್ನೆಲ್ಲ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದಾರೆ ಮಿಕ್ಸಿ ಜಾರಿಗೆ. ಕಾಯಿ ತುರಿ ಜೊತೆಗೆ ಎಲ್ಲ
ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾಗಿದೆ. ಈಗ ಇದನ್ನು ನುಣ್ಣಗೆ ರುಬ್ಕೋಬೇಕಂತೆ. ಆದಮೇಲೆ ಅದಕ್ಕೆ ನೀರು ಹಾಕ್ಕೊಂಬಿಟ್ಟು ನುಣ್ಣಗೆ ರುಬ್ಕೋಬೇಕು. ಮೊದಲು ನೀರು ಹಾಕ್ದೇ ರುಬ್ಕೋಬೇಕು. ಈಗ ಬೇಕಂದರೆ ನೋಡಿಕೊಂಡು ಮತ್ತೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇದನ್ನು ಒಂದೇ ಸಾರಿ ನೀರು ಹಾಕ್ಕೊಂಡು ರುಬ್ಕೋಬಾರ್ದು, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇವಾಗ ರುಬ್ಕೊಂಡಿರುವಂಥ ಮಸಾಲೆಯನ್ನು ಬೇಯಿಸ್ಕೊಂಡಂಥ ಮಾವಿನ ಹಣ್ಣಿಗೆ ಸೇರಿಸ್ಕೋಬೇಕು. ಮಾವಿನ ಹಣ್ಣಿಗೆ ಉಪ್ಪು ಮತ್ತು ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದಾಗಿದೆ. ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಅರಿಶಿನ ಪುಡಿ ಅರ್ಧ ಚಮಚದಷ್ಟು. ಇದು ಹಿಡ್ಕೊಳ್ದಿರೋ ಹಾಗೆ ತಿರ್ಸ್ತಾ ಇರಬೇಕಾಗತ್ತೆ, ಯಾಕೆಂದರೆ ಸಿಹಿ ಹಾಕಿ ಮಾಡಿರುವಂಥದ್ದಲ್ವ. ಮಾವಿನ ಹಣ್ಣೆಲ್ಲ ಕೆಲವೊಮ್ಮೆ ಪಾತ್ರೆ ತಳಕ್ಕೆ ಹಿಡ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಸೀದೋಗೋ ಸಾಧ್ಯತೆ. ಅದಕ್ಕೆ ಕುದಿಯುವಾಗೆಲ್ಲ ಅದನ್ನ ಕೈ ಆಡಿಸ್ತಾ ಇರಬೇಕು, ಚೆನ್ನಾಗಿ ಕುದಿಸ್ಬೇಕು. ಅದನ್ನ ರುಚಿ ನೋಡ್ಕೊಂಡು ಸಾಕು. ಅದು ಹುಳಿ ಹಾಕು ಇಲ್ಲ ಸಾಕು. ಶಿಮಿ ಆದರೆ ಅಂತ ತಗೊಂತೀರಿ ಹುಳಿ ಹಂಗೇನೆ. ಕುದಿಸೋಕ್ಕಿಂತ ಮುಂಚೆ ರುಚಿ ನೋಡಿಕೊಂಡು ಉಪ್ಪು ಬೆಲ್ಲ ಏನಾದರೂ ಬೇಕಾದರೆ ಸೇರಿಸ್ಕೊಂಡ್ಬಿಟ್ಟು ಈಗ ಇದನ್ನು ಕುದಿಸೋಕ್ಕಿಡಬೇಕು. ಚೆನ್ನಾಗಿ ಕುದಿಬೇಕು. ಕಲರ್ ಚಲೋ ಬಂದು ನೋಡು ಮಾವಿನ ಹಣ್ಣು. ಈ ಮಾವಿನ ಹಣ್ಣಂತೂ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಇದಕ್ಕೆ ಖಾರ, ಹುಳಿ, ಸಿಹಿ ಎಲ್ಲ ಸೇರಿರುತ್ತೆ. ನೋಡಿ ಕಲರ್ ಎಷ್ಟು ಚಂದ ಬಂದಿದೆ ಹೇಳಿ. ಇವಾಗ ಇದು ಚೆನ್ನಾಗಿ ಕುದಿ 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 ಬರಬೇಕು. ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಪಾಕ ಬರಬರಿ ಕುದಿತಾಯಿ ಮಾಡಿ ನೋಡಿ. ಬೆಲ್ಲ ಹಾಕಿರೋದ್ರಿಂದ ಪಾಕ ಬಸ್ಕೋಬೇಕು. ಕುದ್ದಿ ಕುದ್ದಿ ನೊರೆ ನೊರೆ ಅಡುಗೆ. ಅವಾಗ ನಿಮ್ಗೆ 1 ವಾರ ಇಟ್ಕೊಂಡು ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಅದು. 1 ವಾರ ಇಟ್ಟರು ಕೆಡಲ್ಲ. ದಿನದಿಂದ ದಿನ ರುಚಿ ಜಾಸ್ತಿ. ಇವತ್ತಿಗಿಂತ ನಾಳೆ ಇನ್ನೂ ಜಾಸ್ತಿ ರುಚಿ ಆಗುತ್ತೆ. ಎಲ್ಲ ಹೊಂದ್ಕೊಂಡಿರುತ್ತೆ, ಸಮರಸ ಆಗಿರುತ್ತೆ. ಸ್ವಲ್ಪ ಈ ರೀತಿ ಕೈ ಆಡಿಸ್ತಿರ್ಬೇಕು, ತಳ ಹಿಡಿದಿರೋ ಹಂಗೆ. ಯಾಕಂದರೆ ಬೆಲ್ಲ ಹಾಕಿರ್ತೀವಲ್ಲ, ಅದು ತಳ ಹಿಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಅವಾಗ ಕೈ ಆಡಿಸ್ತಾ ಇರಬೇಕು. ಇದಕ್ಕೆ ಹುರಿಯುವಾಗಲೇ ಕರಿಬೇವು ಹಾಕ್ಕೋತೀವಿ, ಬೇಕಂತಿಲ್ಲ. ಬೇಕಾದರೆ ಮತ್ತು ಹಾಕ್ಕೊಳ್ಳಿ, ತುಂಬ ಪರಿಮಳ ಚೆನ್ನಾಗಿರುತ್ತೆ. ಚೆನ್ನಾಗಿ ಕುದಿದ್ದು ಆಯಿತು, ಪಾಕ ಬಂದಿದ್ದು. ಈ ಮಾವಿನ ಹಣ್ಣಂತೂ ಏನು ರುಚಿ ಅಂತೀರಾ. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಸೇರಿರುತ್ತಲ್ಲ, ಒಳ್ಳೆ ಅದ್ಭುತ ರುಚಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವ ಮಾವಿನ ಹಣ್ಣಲ್ಲಾದರೂ ಮಾಡ್ಬೋದು. ಸಿಹಿನೇ ಇರೋ ಮಾವಿನ ಹಣ್ಣಾದರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಹುಳಿ ಸಿಹಿ ಇದ್ದರೆ ಬೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇವತ್ತಿನ ಈ ರೆಸಿಪಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ರೆಸಿಪಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ.